ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಲ್ವಿ ಫ್ಯಾಮಿಲಿ. ನಾನು ನಿಮ್ಮ ಸ್ಪರ್ಶ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡೋದು ಅಂತ ಒಂದು ಪ್ರಾಸೆಸನ್ನು ತಿಳ್ಕೊಳ್ಳೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಕೆಲವೊಂದು ಎಕ್ಸಾಂಪಲ್ಸ್, ನನ್ನ ಎಕ್ಸ್ಪೀರಿಯನ್ಸಸ್ನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ. ನಿಮಗೂ ಒಂದು ಐಡಿಯಾ ಸಿಕ್ಕಿರ್ಬೋದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ನಿಮ್ಮ ಲೈಫಲ್ಲಿ ಈಗ ಆಗಿರುವಂಥ ಎಕ್ಸ್ಪೀರಿಯನ್ಸಸ್, ಅದು ನಿಮ್ಮದೇ ಒಂದು ಥಾಟ್ ಪ್ರಾಸೆಸ್ಸಿಂದ ಆಗಿರುವಂತಹ ಒಂದು ಮ್ಯಾನಿಫೆಸ್ಟೇಷನ್ಸ್ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಆ ಒಂದು ನೆಗೆಟಿವ್ ಮ್ಯಾನಿಫೆಸ್ಟೇಷನ್ಸ್ನ ಪಾಸಿಟಿವ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಇವತ್ತಿನ ಒಂದು ಪ್ರಾಸೆಸ್ ಬಂದು ಮ್ಯಾನಿಫೆಸ್ಟೇಷನ್ ಒಂದು ಪ್ರಾಸೆಸ್ ಅಂತಂದರೆ ವಿಜುವಲೈಸೇಷನ್ ಅಂತ, ಅಂದರೆ ವಿಜುವಲೈಸ್ ಮಾಡೋದು. ಅಂದರೆ ನೀವು ಒಂದು ಇಮ್ಯಾಜಿನರಿ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಅಥವಾ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನೀವಿದ್ದೀರಾ ಅದನ್ನು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದನ್ನು ವಿಜುವಲೈಸೇಷನ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಸೊ ವಿಜುವಲೈಸೇಷನ್ ಮಾಡೋದಕ್ಕೆ ಎಲ್ಲರಿಂದನೂ ಪಾಸಿಬಲ್ ಆಗೋದಿಲ್ಲ. ಸೊ ಅದನ್ನು ಸಿಂಪಲ್ಲಾಗಿ ನಾವು ಹೇಗೆ ಮಾಡ್ಕೊಳ್ಬೋದು ಅಂತಂದರೆ, ನಾವು ಒಂದು ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಏನಿದು ವಿಷನ್ ಬೋರ್ಡ್ ಏನು ಅಂತ ಅಂದರೆ, ನಿಮ್ಮ ಲೈಫಲ್ಲಿ ನಿಮಗೇನೇನು ಮಾಡಬೇಕು, ನೀವೇನೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅದರ ಒಂದು ಇಮೇಜನ್ನು ನೀವು ಈ ಒಂದು ವಿಷನ್ ಬೋರ್ಡ್ ಅಂದರೆ ಒಂದು ಇಟ್ ಕ್ಯಾನ್ ಬಿ ಡಿಜಿಟಲ್ ಆರ್ ಇಟ್ ಕ್ಯಾನ್ ಬಿ ಆನ್ ಪೇಪರ್ಸ್ ಆ್ಯಸ್ ವೆಲ್. ಸೊ ಒಂದು ಚಾರ್ಟನ್ನು ಮಾಡಿಕೊಂಡು ಆ ಚಾರ್ಟಲ್ಲಿ ನಿಮಗೆ ಏನು ಅಚೀವ್ ಮಾಡಬೇಕು ಅಂತ ಇದ್ದೀರಿ, ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಆ ಒಂದು ಇಮೇಜನ್ನು ಒಂದು ಚಾರ್ಟ್ ಮೇಲೆ ಅಂಟಿಸ್ಕೊಳ್ಬೋದು. ಅಥವಾ ಡಿಜಿಟಲಿ ಅಂತ ಅಂದರೆ ನೀವು ಏನಾದರೂ ಅದನ್ನ ಎಡಿಟ್ ಮಾಡ್ಕೊಳ್ಬೋದು. ನಿಮ್ಗೆ ಏನೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಒಂದು ಇಮ್ಯಾಜಿನೇಷನ್, ಒಂದು ಪಿಕ್ಚರ್ ಇರುತ್ತಲ್ವ. ಈಗ ಸಪೋಸ್ ಐ ವಾಂಟ್ ಟು ಈಟ್ ಹೆಲ್ದಿ ಅಂತಂದರೆ ಹೆಲ್ದಿ ಫುಡ್ದು ಒಂದು ಇಮೇಜ್ ಇರುತ್ತೆ. ಸೊ ಆ ಇಮೇಜನ್ನು ಹಾಕ್ಕೊಳ್ಳುವಂಥದ್ದು ಯಾವುದರಲ್ಲಿ, ಇದರ್ ಆನ್ ಅ ಚಾರ್ಟ್ ಶೀಟ್ ಆರ್ ಯು ಕ್ಯಾನ್ ಕ್ರಿಯೇಟ್ ಇಟ್ ಡಿಜಿಟಲಿ. ಫೋನ್ ಏನು ವಾಲ್ಪೇಪರ್ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು, ಅವ್ರ ಲ್ಯಾಪ್ಟಾಪ್ ವಾಲ್ಪೇಪರ್ಸ್ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಎನಿಥಿಂಗ್ ಇನ್ ಅ ಡಿಜಿಟಲ್ ಫಾರ್ಮ್ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ನಾನು ಈ ಒಂದು ವಿಜುವಲೈಸೇಷನ್ ಬಗ್ಗೆ, ಈ ಒಂದು ವಿಷನ್ ಬೋರ್ಡ್ ಬಗ್ಗೆ ಗೊತ್ತಾಗಿ ನಾನು ವಿಷನ್ ಬೋರ್ಡನ್ನ ಕ್ರಿಯೇಟ್ ಮಾಡಿದ್ದು 2024 ಸೊ ಫಾರ್ ದ ಇಯರ್ 2025 ಇಯರ್ ಬಿಗಿನಿಂಗಿಂದ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. 2024 ಎಂಡಲ್ಲಿ ನಾನು ವಿಷನ್ ಬೋರ್ಡನ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಇಟ್ ಈಸ್ ಸ್ಟಿಲ್ ದೇರ್. ಒಂದು ತಪ್ಪು ನಾನು ಏನು ಮಾಡಿದೆ ಅಂತಂದರೆ, ವಿಷನ್ ಬೋರ್ಡ್ ಮಾಡುವಾಗ ನಾನು ಇಯರ್ನ ಮೆನ್ಷನ್ ಮಾಡಿದೆ. ಲೈಕ್ ವಿಷನ್ ಬೋರ್ಡ್ ಈಗ ಫಾರ್ 2025 ವಿಷನ್ ಬೋರ್ಡ್ 2025 ಅಂತ ಮಾಡಿದೆ. ಬಟ್ ನಾನು ಅಲ್ಲಿ ಹಾಕಿರುವಂತಹ ಇಮೇಜಸ್ ಏನಿದೆ ಅದೆಲ್ಲ ಒಂದು ಓವರಾಲ್ ಲೈಫಲ್ಲಿ ನನಗೇನೇನು ಬೇಕು ಅಂತ ಇದೆ ಅದು ಅಂತ. ಸೊ ಕೆಲವೊಂದು ಏನು ಅಂತಂದರೆ, ಕೆಲವೊಂದು ಎಸ್ ಆಫ್ಕೋರ್ಸ್ ಬೇಗ ಆಗುತ್ತೆ. ಕೆಲವೊಂದು ಸಣ್ಣ ವಿಷಸ್ ಏನು ಸಣ್ಣ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ ಅದು ಬೇಗ ಆಗುತ್ತೆ, ವಿದಿನ್ ಅ ಇಯರ್ ಕೂಡ ಆಗುತ್ತೆ. ಬಟ್ ಕೆಲವೊಂದು ಮ್ಯಾನಿಫೆಸ್ಟೇಷನ್ಸ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಇಯರ್ಸ್. ಅದು ಒಂದು ತಪ್ಪು ಏನಂದರೆ, ನಾನು ಒಂದು ಇಯರಲ್ಲಿ ಅಂದರೆ ಐ ಜಸ್ಟ್ ಮೆನ್ಷನ್ 2025 ಒಂದು ವಿಷನ್ ಬೋರ್ಡ್ 2025 ಅಂತ ಮೆನ್ಷನ್ ಮಾಡಿದೆ. ಬಟ್ ನಾನು ಲೈಫ್ ಟೈಮಿಗೆ ಆಗುವಂತಹ ಮ್ಯಾನಿಫೆಸ್ಟೇಷನ್ಸ್ನ ಎಲ್ಲ ನಾನು ಪಿಕ್ಚರ್ನ ಒಂದು ಚಾರ್ಟ್ ಶೀಟಲ್ಲಿ ಅಂಟಿಸಿಟ್ಟಿದ್ದೆ. ಸೊ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇದರ್ ಡೋಂಟ್ ಮೆನ್ಷನ್ ದ ಇಯರ್ನ ಮೆನ್ಷನ್ ಮಾಡಬೇಡಿ. ಓವರಾಲ್ ಲೈಫ್ ವಿಷನ್ ಬೋರ್ಡನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ಒಂದು ಸ್ಪೆಸಿಫಿಕ್ ಇಯರಿಗೆ ನಿಮಗೆ ಏನೇನು ಅಚೀವ್ ಮಾಡಬೇಕು ಅಂತಿದ್ರೆ, ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ, ಒಂದು ಇಯರಲ್ಲಿ ಆಗುವಂತಹ ಪ್ರಾಕ್ಟಿಕಲ್ ಪಾರ್ಟನ್ನು ನೀವು 1 ಇಯರಲ್ಲಿ ವಿಷನ್ ಬೋರ್ಡ್ 2025 ಆರ್ ವಿಷನ್ ಬೋರ್ಡ್ 2026 ಅಂತ ಹಾಕಿ 1 ಇಯರಿಗೆ ಆಗುವಷ್ಟನ್ನು ನೀವು ಒಂದು ಚಾರ್ಟ್ ಶೀಟಲ್ಲಿ ನೀವು ಅದನ್ನು ಮಾಡ್ಕೊಳ್ಬೋದು. ಅಥವಾ ಲೈಫ್ ಲಾಂಗ್ ಹಾಕ್ತಾಯಿದ್ರೆ ನೀವು ಇಯರ್ನ ಜಸ್ಟ್ ಮೆನ್ಷನ್ ಮಾಡಿಬಿಡಿ. ದಟ್ ವಾಸ್ ಮೈ ಮಿಸ್ಟೇಕ್. ಬಟ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ ಡೀಟೇಲ್ ಆಗಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ರಿಸರ್ಚ್ ಮಾಡ್ಬೋದು ಅದ್ರ ಮೇಲೆ. ಇಟ್ಸ್ ಎವ್ರಿವೇರ್. ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಅವರು ಕ್ಲಿಯರಾಗಿ ಹೇಳ್ತಾರೆ ನಿಮಗೆ ವಿಷನ್ ಬೋರ್ಡನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಸಮ್ ಆಫ್ ಮೈ ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ಸ್ ಇದೆಯಲ್ಲ, ಇಟ್ ಕಮ್ಸ್ ಟ್ರೂ.
ವಿಷನ್ ಬೋರ್ಡ್ ಕಮ್ಸ್ ಟ್ರೂ. ಯಾಕೆಂದರೆ ಅದು ನೀವು ವಿಷನ್ ಬೋರ್ಡ್ನ ಏನು ಕ್ರಿಯೇಟ್ ಮಾಡಿದ್ದೀರಲ್ಲ, ನೀವು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇಡಬೇಕು ವೇರ್ ಯು ಕ್ಯಾನ್ ಸಿ ಇಟ್ ಆನ್ ಅ ರೆಗ್ಯುಲರ್ ಬೇಸಿಸ್. ಓಕೆನಾ? ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ದಿನ ನೋಡ್ತಾ ಇರಬೇಕು, ಎದ್ದಂಗೆ ನೋಡೋದು ಅಥವಾ ಮಲ್ಗೋಕ್ಕೆ ಮುಂಚೆ ನೋಡೋ ಥರ ಎಲ್ಲಾದರೂ ಒಂದು ನೀವೆಲ್ಲಿ ತುಂಬ ಕೆಲಸ ಮಾಡ್ತಾಯಿರೋ ವರ್ಕಿಂಗ್ ಸ್ಪೇಸ್, ಓಕೆ, ಜಾಸ್ತಿ ನೀವು ಈಗ ಫಾರ್ ಎಕ್ಸಾಂಪಲ್ ರೂಮಲ್ಲೇ ಇರ್ಬೋದು. ನಾನಂತೂ ನನ್ನ ಬೆಡ್ರೂಮ್ ಡೋರ್ ಮೇಲೆ ಅಂಟಿಸ್ಬಿಟ್ಟಿದ್ದೀನಿ. ಸೊ ಬಿಕಾಸ್ ಎದ್ದ ತಕ್ಷಣ ಅಥವಾ ಮಲ್ಗೋಕ್ಕೂ ಮುಂಚೆ ನಾನು ರೈಟ್ ಸೈಡ್ ತಿರುಗಿ ಮಲ್ಗೋದ್ರಿಂದ ರೈಟ್ ಸೈಡ್ಗೆ ಡೋರ್ ಇದೆ. ಸೊ ರೈಟ್ ಸೈಡ್ ಎದ್ದ ತಕ್ಷಣ ನಾನು ನೋಡೋ ಹಾಗೆ ವಿಷನ್ ಬೋರ್ಡ್ ನನ್ನ ಬೆಡ್ರೂಮಲ್ಲೇ ಇದೆ. ಸೊ ನೀವು ಆ ರೀತಿ ಎಲ್ಲೇ ಜಾಸ್ತಿ ಇರ್ತೀರ ಅಥವಾ ರೆಗ್ಯುಲರ್ ಬೇಸಿಸ್ ಮೇಲೆ ಎಲ್ಲಿ ನೀವು ಓಡಾಡ್ತಾ ಇರ್ತೀರ ಅಂಥ ಜಾಗದಲ್ಲಿ ರೆಗ್ಯುಲರಾಗಿ ಕಾಣ್ತಾ ಇರಬೇಕು ಅದು ನಿಮ್ಮ ಕಣ್ಣಿಗೆ. ಅಂಥ ಜಾಗದಲ್ಲಿ ನೀವು ವಿಷನ್ ಬೋರ್ಡನ್ನು ಅಂಟಿಸ್ಕೊಳ್ಬೋದು. ಅಥವಾ ಡಿಜಿಟಲಿ ಆದರೆ ಫೋನ್ ಯೂಸ್ ಮಾಡ್ತಾಯಿದ್ರೆ ಫೋನಲ್ಲಿ, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ರೆ ಲ್ಯಾಪ್ಟಾಪ್ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ನೀವು ಅದನ್ನು ವಾಲ್ಪೇಪರಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಐ ಹ್ಯಾವ್ ಈವನ್ ಲ್ಯಾಪ್ಟಾಪ್ ವಾಲ್ಪೇಪರ್ನ ಕೂಡ ನಾನು ವಿಷನ್ ಬೋರ್ಡ್ ನನ್ನ ಸಣ್ಣ ಕೆಲವೊಂದು ಮಾತ್ರ ವಿಷನ್ ಬೋರ್ಡ್ ಪಿಕ್ಚರ್ಸ್ನ ನಾನು ವಾಲ್ಪೇಪರಾಗಿ ಹಾಕ್ಕೊಂಡಿದ್ದೀನಿ ಲ್ಯಾಪ್ಟಾಪಲ್ಲಿ. ಬಟ್ ಓವರಾಲ್ ಲೈಫಿಗೆ ಆಗೋದೆಲ್ಲ ನಾನು ಹೇಳ್ದಾಗೆ ಡೋರ್ ಹತ್ರ ಒಂದು ದೊಡ್ಡ ಚಾರ್ಟ್ ಶೀಟಲ್ಲಿ ಪಿಕ್ಚರ್ಸನ್ನ ಅಂಟಿಸಿದ್ದೀನಿ. ಅಂಟಿಸಿರುವಂಥ ಪಿಕ್ಚರ್ಸಲ್ಲಿ ಕೆಲವೊಂದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ. ಸೊ ಇಟ್ಸ್ ಲೈಕ್ ವೆನ್ ಯು ಕ್ರಿಯೇಟ್ ಅ ವಿಷನ್ ಬೋರ್ಡ್ ಇದೆಯಲ್ಲ, ನೀವು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದಾಗ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದು ನೋಡ್ತಾ ಇರುವಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಹೋಗ್ತಾ ಇರುತ್ತೆ, ಆ ಇಮೇಜ್ ಹೋಗ್ತಾ ಇರುತ್ತೆ. ಆ ಇಮೇಜ್ ನೋಡಿದಾಗ ನೀವು ಏನು ಫೀಲ್ ಮಾಡ್ಕೊಳ್ತೀರಾ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಆರ್ ಜಸ್ಟ್ ದ ಇಮೇಜ್. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ನನ್ನದೇ ಒಂದು ಎಕ್ಸಾಂಪಲ್ಸ್, ನಾನು ಏನು ಮ್ಯಾನಿಫೆಸ್ಟೇಷನ್ ವಿಷನ್ ಬೋರ್ಡಲ್ಲಿ ಏನು ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕು ಅಂತ ಇದ್ದೆ ಅದನ್ನು ಸಣ್ಣದೇ ಆಯಿತಾ, ಇಟ್ಸ್ ನಾಟ್ ಎಕ್ಸ್ಟ್ರೀಮ್ ದೊಡ್ಡ ಲೆವೆಲ್ಗೆ ಅಂತಲ್ಲ, ಸಣ್ಣದೇ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ನನ್ನೊಂದು ರುಟೀನ್ ಸೆಟ್ ಮಾಡ್ಕೊಳ್ಬೇಕಿತ್ತು. ಓಕೆನಾ? ಸೊ ನನಗೆ ನನ್ನ ಲೈಫಲ್ಲಿ ಯೋಗ ಅನ್ನೋದೊಂದು ಬೇಕಿತ್ತು. ಓಕೆ, ಮತ್ತು ಮೆಡಿಟೇಷನ್ ಒಂದು ಬೇಕಿತ್ತು, ಬುಕ್ಸ್ ಓದೋದು ಬೇಕಿತ್ತು ನನಗೆ. ಸೊ ಈ ಹಿಂದೆ ವೀಡಿಯೋಸಲ್ಲಿ ನಾನು ಹೇಳಿದ್ದೆ, ಲೈಕ್ ಐ ಯೂಸ್ ಟು ಬಿ ನಾಟ್ ರೆಗ್ಯುಲರ್. ಅದು ನನ್ನ ಲೈಫಲ್ಲಿ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ತೊಗೊಂಡು ಬರಬೇಕು ಅಂತ ಏನೇನೆಲ್ಲ ಹರಸಾಹಸ ಮಾಡಿದ್ದೀನಿ ಅಂತ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋಸ್ ಹೋಗಿ ನೋಡಿ. ಸೊ ಅದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನನ್ನ ವಿಷನ್ ಬೋರ್ಡಲ್ಲಿ ಇಫ್ ಪಾಸಿಬಲ್ ನಾನು ಪಿಕ್ಚರ್ ಆದರೆ ಪಿಕ್ಚರ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಒಂದು ಇದು ವಿಷನ್ ಬೋರ್ಡ್ ನಾನು ಪೂರ್ತಿ ಇವಾಗಲೇ ತೋರಿಸಲ್ಲ, ಯಾಕೆಂದರೆ ನನ್ನ ಮೈಂಡಲ್ಲಿ ಏನಿದೆ ಅಂತ ಅದೆಲ್ಲ ಕಂಪ್ಲೀಟ್ ಆದರೆ ಡೆಫಿನೆಟಾಗಿ ನಾನು ತೋರಿಸ್ತೀನಿ ನಿಮಗೆ ನನ್ನ ವಿಷನ್ ಬೋರ್ಡಿಂದ ನನ್ನ ರಿಯಾಲಿಟಿ. ಅದು ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ, ಯಾಕೆಂದರೆ ನಾನು ಎಲ್ಲ ರೆಗ್ಯುಲರ್ ಬೇಸಿಸಲ್ಲಿ ನಾನು ಏನು ಮಾಡ್ತೀನಿ ಅದನ್ನ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಆ ವಿಷನ್ ಬೋರ್ಡಲ್ಲಿ ಇರೋದೆಲ್ಲ ಕಂಪ್ಲೀಟ್ ಆದರೆ ಡೆಫಿನೆಟಾಗಿ ನಾನು ನಿಮಗೆ ಆ ವಿಷನ್ ಬೋರ್ಡನ್ನ ತೋರಿಸ್ತೀನಿ. ಇವಾಗ ಸಮ್ ಮ್ಯಾನಿಫೆಸ್ಟೇಷನ್ಸ್ ಏನಾಗಿದೆ ಅದರ ಪಿಕ್ಚರ್ ಇಫ್ ಪಾಸಿಬಲ್ ನಾನು ಇಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋದಲ್ಲಿ ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು ಬಂದು ನಾನು ಹೇಳ್ದಾಗೆ ಯೋಗ ಮಾಡಬೇಕು ಅಂತ ಇತ್ತು, ಇನ್ನೊಂದು ಬುಕ್ಸ್ ಓದಬೇಕು ಅಂತ ಇತ್ತು, ಇನ್ನೊಂದು ಮೆಡಿಟೇಷನ್ ಮಾಡಬೇಕು ಅಂತ ಇತ್ತು, ಇನ್ನೊಂದು ಅದೇ ನಾನು ಹೇಳ್ದಾಗೆ ನಟ್ಸ್ ಎಲ್ಲ ಸೋಕ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ತಿನ್ನಬೇಕು ಅನ್ನೋ ಒಂದು ಇದು, ಆ್ಯಸ್ ಇನ್ ಲೈಕ್ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಒಂದು ಇತ್ತು. ಸೊ ನಾನು ಅದರ ಇಮೇಜ್ ಹಾಕ್ಕೊಂಡಿದ್ದೆ. ನೀವದು ಹಾಕ್ತಿರಲ್ಲ, ಅದು ಎಷ್ಟು ಲೈಕ್ ಏನು ಹೇಳ್ತಾರೆ, ಯೂನಿವರ್ಸ್ ನಿಮಗೆ ಅದನ್ನು ಹೇಗಾದರೂ ಮಾಡಿ ಅದನ್ನ ನಿಮ್ಮ ಲೈಫಲ್ಲಿ ಅದು ತಗೊಂಡು ಬರೋಂಗೆ ಮಾಡುತ್ತೆ. ನಿಮಗೆ ಏನು ಬೇಕು ಅಂತ ಇದೆಯಲ್ಲ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಾದರೆ ಯೂನಿವರ್ಸ್ ವಿಲ್ ಗೆಟ್ ಇಟ್ ಟು ಯು. ಹೇಗೆ ನನ್ನ ಎಕ್ಸಾಂಪಲ್ ಕೊಟ್ಟರೆ ನಾನು ಹೇಳಿದೆ ಯೋಗದ ಇಮೇಜ್ ನಾನು ಹಾಕ್ಕೊಂಡಿದ್ದೆ, ಯಾಕೆಂದರೆ ನನಗೆ ಯೋಗ ಮಾಡಬೇಕಿತ್ತು ಆನ್ ರೆಗ್ಯುಲರ್ ಬೇಸಿಸ್. ಯೋಗ ನನ್ನ ಲೈಫಿಗೆ ಯೋಗನ ಇಂಪ್ಲಿಮೆಂಟ್ ಮಾಡಲೇಬೇಕಿತ್ತು ನಾನು. ಸೊ ನಾನು ಅದನ್ನ ಹಾಕಿದ್ದೆ. ಸೊ ಅದು ಹೇಗೆ ಬಂತು ಅಂದರೆ ಐ ಡಿಂಟ್ ನೋ, ನನಗೆ ಆಪರ್ಚುನಿಟೀಸ್ ಹೇಗೆ ಬರುತ್ತೆ ಅನ್ನೋದಕ್ಕೆ ನಾನು ಅದು ಇದು ಮಾಡಿದಾಗ
ಥ್ರೂ ಸಮ್ವನ್. ಓಕೆ, ನಾನು ಅದನ್ನ ಆ ಟೈಮಲ್ಲಿ ಯೋಗ ನನಗೆ ಬೇಕು, ಅದ್ರ ಕ್ಲಾಸಸ್ಗೆ ಏನು ಇನ್ನೂ ಪ್ರಾಕ್ಟೀಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ, ಏನೂ ಇತ್ತಿಲ್ಲ. ಬಟ್ ದೆನ್ ಅನಿಸಿಟ್ಟಿದೆ ಥ್ರೂ ಮೈ ಸಿಸ್ಟರ್ಸ್ ಫ್ರೆಂಡ್, ನನ್ನ ಅಕ್ಕನ ಫ್ರೆಂಡ್. ಅವ್ರೇನು ಮಾಡಿದ್ರು ಅಂತಂದರೆ ಒಂದು ಸಲ ನನಗೆ ಯೋಗದ್ದು ಲಿಂಕ್ ಕಳಿಸಿದ್ರು. ಈ ಹ್ಯಾಬಿಲ್ಡ್ ಯೋಗ ಆಗ್ತಾ ಇದೆಯಲ್ಲ, ಓವರ್ ಆಲ್ ಆಗಿ ನಿಮಗೆ ಗೊತ್ತಿರ್ಬೋದು ಹ್ಯಾಬಿಲ್ಡ್ ಯೋಗ. ಇಟ್ಸ್ ಅ ಬಿಗ್ಗೆಸ್ಟ್ ಆನ್ಲೈನ್ ಯೋಗ ಥಿಂಗ್. ಓಕೆ, ಸೊ ಅದರ ಒಂದು ಲಿಂಕ್ ಕಳಿಸಿದ್ರು. ದೇರ್ ಇಸ್ ಅ ಫ್ರೀ ಯೋಗ ಟ್ರೈನಿಂಗ್ ಲೈಕ್ ಫಾರ್ 21 days ಅಂತ ಹೇಳಿಬಿಟ್ಟು ಅದು ಒಂದು ಲಿಂಕ್ ಕಳಿಸಿದ್ರು. ಸೊ ಅಂದರೆ ಆ ಟೈಮ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಟೈಮಲ್ಲಿ ನಾನು ಯೋಗನ ಹುಡುಕ್ತಾನೂ ಇರಲಿಲ್ಲ. ಜಸ್ಟ್ ವಿಷನ್ ಬೋರ್ಡಲ್ಲಿ ಆ ಇಮೇಜ್ ಒಂದನ್ನು ಅಣಿಸಿಟ್ಟಿದೆ ಅಷ್ಟೇ. ಓಕೆನಾ, ಅದನ್ನು ಹುಡುಕ್ತಾ ಇರಲಿಲ್ಲ. ಬಟ್ ಯೂನಿವರ್ಸ್ ಅದು ಹೇಗೆ ನಿಮಗೆ ತೊಗೊಂಡು ಬರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಸೊ ನನ್ನ ಅಕ್ಕನ ಫ್ರೆಂಡ್ ನನಗೆ ಆ ಲಿಂಕ್ ಕಳಿಸಿದ್ರಿಂದ ನಾನು 21 days ಫ್ರೀ ಯೋಗ ಇದು ಸ್ಟಾರ್ಟ್ ಮಾಡಿದೆ. ದೆನ್ ಅದರಿಂದ ಮತ್ತು ಸಬ್ಸ್ಕ್ರಿಪ್ಷನ್ ಎಲ್ಲ ಇತ್ತು ಓವರ್ ಒನ್ ಇಯರ್ಗೆ ಮಾಡುವಂಥ ಒಂದು ಇದೊಂದು. ಸೊ ನಾನು ಅದಕ್ಕೆ ಸಬ್ಸ್ಕ್ರೈಬ್ ಆದೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ. ಓಕೆ, ದೆನ್ ರೀಡಿಂಗ್ ಬುಕ್ಸ್ ಬೇಕು ಅಂತ. ಸೊ ಆಲ್ರೆಡಿ ನನ್ನ ಹತ್ರ ತುಂಬ ಬುಕ್ಸ್ ಇತ್ತು. ಸೊ ಆಲ್ಸೋ ಅಗೇನ್ ನನಗೆ ಬುಕ್ಸ್ ಆ್ಯಸ್ ಗಿಫ್ಟ್ಸ್ ನನಗೆ ಬುಕ್ಸ್ ಸಿಗ್ತಾ ಹೋಯಿತು. ಅಥವಾ ಎಲ್ಲಿಂದಾದರೂ ಯಾರಾದರೂ ಅಕ್ಕನ ಫ್ರೆಂಡೇ ಇದ್ದಾರೆ, ಅವರೇ ಬುಕ್ಸ್. ಯಾಕೆಂದರೆ ನನಗಿವಾಗ ನನ್ನ ಫ್ರೆಂಡ್ಸ್ ಅಂತ ಇಲ್ಲಿ ಯಾರೂ ಸದ್ಯಕ್ಕಿಲ್ಲ. ಸೊ ಆಲ್ಮೋಸ್ಟ್ ಏನಿದ್ರು ನನ್ನ ಅಕ್ಕನ ಫ್ರೆಂಡ್ಸೇ ಬಂದು ಹೋಗೋದು ಎಲ್ಲ ಮಾಡ್ತಾರೆ, ಮನೆಗೆ ಬಂದು ಹೋಗೋದು ಆ ಥರ ಕಾಂಟ್ಯಾಕ್ಟ್ಸಲ್ಲಿರೋದು ಇವಾಗ ಅಕ್ಕನ ಫ್ರೆಂಡ್ಸೇ. ಸೊ ಹಾಗಾಗಿ ನಾನು ಜಾಸ್ತಿ ಅಕ್ಕನ ಫ್ರೆಂಡ್ಸನ್ನ ರೆಫರ್ ಮಾಡ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ, ನಾನಿರುವಲ್ಲಿ ಇಲ್ಲ. ಓಕೆನಾ, ಸೊ ಹಾಗಾಗಿ ಸೊ ನನ್ನ ಬರ್ಡೇಗೆ ಆ್ಯಸ್ ಅ ಗಿಫ್ಟ್ ನನಗೆ ಬುಕ್ಸ್ ತಂದು ಕೊಟ್ಟರು. ಬಿಫೋರ್ ದ್ಯಾಟ್ ಐ ಹ್ಯಾಡ್ ದಟ್ ಪ್ರಾಕ್ಟೀಸ್ ಆ್ಯಸ್ ವೆಲ್. ಬಟ್ ದೆನ್ ಅದು ಒಂದು ವೆನ್ ಯು ಐ ಆಮ್ ಟ್ರೈಂಗ್ ಟು ಟೆಲ್ ಯು ದ್ಯಾಟ್ ನಿಮಗೆ ಅದು ಒಂದು ನಿಮ್ಮ ಲೈಫಲ್ಲಿ ಅದನ್ನು ತರಬೇಕು ರೆಗ್ಯುಲರ್ ಬೇಸಿಸ್ ಮೇಲೆ, ಅಥವಾ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಂದರೆ ಹೇಗಾದರೂ ಅದು ನಿಮಗೆ ಬಂದೇ ಬರುತ್ತೆ. ಓಕೆನಾ. ಆ್ಯಂಡ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಮೆಡಿಟೇಷನ್ ಅಂತ ಹೇಳಿದಾಗೆ, ಸೊ ಮೆಡಿಟೇಷನ್ ಕೂಡ ಇವಾಗ ನನಗೆ ರೆಗ್ಯುಲರ್ ಆಗಿ ಮಾಡುವಂತಹ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿದೆ. ಸೊ ದಿಸ್ ಯೋಗ, ದಿಸ್ ಮೆಡಿಟೇಷನ್ ಆ್ಯಂಡ್ ರೀಡಿಂಗ್ ಬುಕ್ಸ್, ಅದು ಯೋಗ ಆ್ಯಂಡ್ ರೀಡಿಂಗ್ ಬುಕ್ಸ್ಗೆ ಆಬ್ವಿಯಸ್ಲಿ ಹೊರಗಿಂದ ಆಪರ್ಚುನಿಟಿ ಬಂದಿದ್ದು ಅದು ನನಗೆ. ಯಾಕೆಂದ್ರೆ ನನ್ನ ಲೈಫಿಗೆ ಅದು ಬೇಕು ಅಂತಿದ್ದೆ, ಯೂನಿವರ್ಸ್ ಅದನ್ನ ನನಗೆ ತಂದು ಕೊಡ್ತು. ಓಕೆನಾ. ಸೊ ಒನ್ ಮೋರ್ ವಾಸ್, ನಾನು ಹೇಳ್ದಾಗೆ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಇದಕ್ಕೆ ಒಂದು ಇಮೇಜ್ ಹಾಕಿದ್ದೆ. ಅದರಲ್ಲಿ ಒಂದು ಲೈಕ್ ಆಲ್ ದೀಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಒಂದು ಕಡೆ ಆ್ಯಂಡ್ ನಟ್ಸ್ ಒಂದು ಕಡೆ, ಅದನ್ನು ಇಮೇಜನ್ನು ಪೇಸ್ಟ್ ಮಾಡಿದ್ದೆ. ಸೊ ಆ ಇಮೇಜಲ್ಲಿ ಈ ಡ್ರೈ ಫ್ರೂಟ್ಸ್ ಏನು ನಟ್ಸ್ ಆ್ಯಂಡ್ ಸೀಡ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಏನು ಇಮೇಜ್ ಇತ್ತಲ್ಲ, ಆ ಇಮೇಜಲ್ಲಿ ನಾನು ತುಂಬ ನೋಡ್ತಾ ಇದ್ದಿದ್ದೆ ಆಮಂಡ್ಸ್. ಆಯಿತಾ, ಐ ಮೀನ್ ಬೇರೆ ಎಲ್ಲ ಕೂಡ ಇತ್ತು ಆ ಇಮೇಜಲ್ಲಿ, ಬಟ್ ನನ್ನ ಕಣ್ಣು ಹೋಗ್ತಿದ್ದಿದ್ದೆ ಆಮಂಡ್ಸಿಗೆ. ಲೇಟರ್ ನನಗೆ ರಿಯಲೈಸ್ ಏನಾಗಿದ್ದು ಅಂತಂದರೆ, ನಾನು ಸೋಕ್ ಮಾಡ್ತಾ ಇದ್ನಲ್ಲ, ದ ಫಸ್ಟ್ ದಿಸ್ ಥಿಂಗ್ ವಾಸ್ ಆಮಂಡ್ಸೇ ನಾನು ಸೋಕ್ ಮಾಡೋಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಎವ್ರಿಥಿಂಗ್ ಬೇರೆ ಎಲ್ಲ ಆ್ಯಡ್ ಆನ್ ಆಯಿತು. ಬಟ್ ದ ಫಸ್ಟ್ ಥಿಂಗ್ ನಾನು ಸೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮಂಡ್ಸ್ನ. ಬಿಕಾಸ್ ನಾನು ಆ ಇಮೇಜಲ್ಲಿ ಅಷ್ಟೊಂದು ನಟ್ಸ್ ಸೀಡ್ಸ್ ಏನೇ ಇದ್ದರೂ ಕೂಡ ನಾನು ಫಸ್ಟ್ ನೋಡ್ತಾ ಇದ್ದಿದ್ದೆ ಆಮಂಡ್ಸ್ನ. ಓಕೆ. ಸೊ ಐ ಆಮ್ ಟ್ರೈಂಗ್ ಟು ಟೆಲ್ ಯು ದ್ಯಾಟ್ ಮ್ಯಾನಿಫೆಸ್ಟೇಷನ್ ಹೀಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕಂಟಿನ್ಯೂಸ್ ಬೇಸಿಸಲ್ಲಿ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನೋಡೋದು, ಅಥವಾ ಮಲಗೋಕ್ಕೆ ಮುಂಚೆ ನೋಡೋದು, ಅಥವಾ ಆಚೆ ಈಚೆ ಓಡಾಡುವಾಗ ನೋಡೋದು. ಸೊ ಡೋರಲ್ಲಿ ಮೇಲೇ ನಾನು ಅಣಿಸಿರೋದ್ರಿಂದ ಆಬ್ವಿಯಸ್ಲಿ ಆಚೆ ಈಚೆ ಹೋಗುವಾಗ ಕಂಡೇ ಕಾಣುತ್ತೆ. ಸೊ ಅದನ್ನ ರೆಗ್ಯುಲರ್ ಬೇಸಿಸಲ್ಲಿ ಐ ಡೋಂಟ್ ನೋ, ಆ ಇಮೇಜ್ ಮಾತ್ರ ಪಕ್ಕ ಆಮಂಡ್ಸೇ ನೋಡಿದ್ದು, ಬೇರೆ ಯಾವುದೂ ನೋಡಿಲ್ಲ. ಆ್ಯಂಡ್ ಆಮಂಡ್ಸ್ನೇ ನಾನು ಫಸ್ಟು ಸೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಬಾಕಿದೆಯಲ್ಲ. ಓಕೆನಾ. ಸೊ ಆ ರೀತಿ ಆಯಿತಾ, ಇದು ಒಂದು ಎಕ್ಸ್ಪೀರಿಯನ್ಸ್. ಸೊ ನಿಮಗೂ ಆ ಥರ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದರೆ, ನೀವು ವಿಜುವಲೈಸೇಷನ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಈ ವಿಷನ್ ಬೋರ್ಡನ್ನು ನೀವು ಮಾಡ್ಕೊಳ್ಬೋದು. ಅದು ರಿಯಾಲಿಟಿಗೆ ಯೂನಿವರ್ಸ್ ತೊಗೊಂಡು ಬರುತ್ತೆ. ಹೇಗಾದರೂ ಅದು ನಿಮ್ಮ ರಿಯಾಲಿಟಿಗೆ ಅದು ಬರುತ್ತೆ. ಸೊ ಅದು ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಓಕೆ. ನನ್ನ ಒಂದು ವಿಷನ್ ಬೋರ್ಡಲ್ಲಿ ಆಲ್ಸೋ ನಾನೊಂದು ಸ್ಕಿನ್ ಕೇರ್ ಬಗ್ಗೆ ಒಂದು ಇಮೇಜನ್ನು ಹಾಕಿದ್ದೀನಿ.
ಸೊ ಐ ವಾಸ್ ವೆರಿ, ಏನು ಹೇಳೋದು, ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಮಾಯ್ಶ್ಚರೈಸರ್ ಐ ವಾಸ್ ಯೂಸಿಂಗ್. ಆಯಿತಾ, ಅಂದರೆ ನನಗೆ ಈ ಡ್ರೈ ಆ ಥರ ಆಗೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಲೈಕ್ ಕೈಂಡ್ ಆಫ್ ಸ್ವಲ್ಪ ಆಯ್ಲಿ ಥರ ಇರುತ್ತಲ್ಲ, ಆ ಥರ ಸ್ವಲ್ಪ ಇಷ್ಟ ನನಗೆ. ತುಂಬ ಡ್ರೈ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಆ ಥರ ಮಾಯ್ಶ್ಚರೈಸರ್ನ ನಾನು ಒಂದು ಯೂಸ್ ಮಾಡ್ತಾಯಿದ್ದೆ. ಬಟ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಏನೋ ಒಂದದ್ದು ನನಗೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ಹ್ಯಾವ್ ಗಾಟ್ ಅ ಗ್ರೇಟ್ ಸ್ಕಿನ್ ಅಂತ ಅಲ್ಲ, ಬಟ್ ದೆನ್ ಟ್ರೈಯಿಂಗ್ ಟು ಇಂಪ್ಲಿಮೆಂಟ್, ಆಯಿತಾ, ಸ್ಕಿನ್ ಕೇರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾನು ಹ್ಯಾಪಿ ಇರಲಿಲ್ಲ. ಬಟ್ ಐ ಡಿಂಟ್ ನೋ ವಾಟ್ ಎಲ್ಸ್ ಟು ಯೂಸ್ ಆಲ್ಸೋ. ಸೊ ಐ ಥಿಂಕ್ 2 months ಬ್ಯಾಕ್ ಅಷ್ಟೇ ನಾನು ಇಲ್ಲಿ ಥಿಂಗ್ಸ್ ಏನೋ ಆರ್ಡರ್ ಮಾಡುವಾಗ, ಝೆಪ್ಟೋದಲ್ಲಿ ಆರ್ಡರ್ ಮಾಡುವಾಗ ಒಂದು ಪಾರ್ಸೆಲ್ ಬಂತು. ಅದನ್ನ ನಾವು ಆರ್ಡರ್ ಮಾಡಿದ್ದಿಲ್ಲ. ಅದು ಏನು ಅಂತ ಅಂದರೆ ಇಟ್ ವಾಸ್ ಅ ಮಾಯ್ಶ್ಚರೈಸರ್. ಆ್ಯಂಡ್ ಆ ಮಾಯ್ಶ್ಚರೈಸರ್ ಅದು ಮಿಸ್ ಆಗಿ ಬಂದಿದ್ದು. ಪಾಪ ಯಾರ್ದು ಆರ್ಡರ ಏನೋ ಗೊತ್ತಿಲ್ಲ, ಅದು ಬೈ ಮಿಸ್ಟೇಕಾಗಿ ಬಂದು, ನಾನು ಅದನ್ನ ಆರ್ಡರ್ ಮಾಡಿದ್ದಿಲ್ಲ, ಬಟ್ ಬೈ ಮಿಸ್ಟೇಕಾಗಿ ಬಂದಿತ್ತು. ಬಟ್ ದೆನ್ ವೆನ್ ಐ ಅದನ್ನು ರಿಟರ್ನ್ ಮಾಡೋಕ್ಕೇನು ದೇ ವಿಲ್ ನಾಟ್ ಟೇಕ್ ಇಟ್ ಬ್ಯಾಕ್, ಆ್ಯಸ್ ಯು ನೋ. ಸೊ ಇನ್ನೇನು ಮಾಡೋದಪ್ಪ, ಪಾಪ ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಸೊ ಫಸ್ಟ್ ಟೈಮ್ ವೆನ್ ಐ ಓಪನ್ ದ್ಯಾಟ್, ಆ ಮಾಯ್ಶ್ಚರೈಸರ್ ಓಪನ್ ಮಾಡಿದಾಗ ಇಟ್ಸ್ ಅ ವೆರಿ ನೈಸ್ ಮಾಯ್ಶ್ಚರೈಸರ್, ಆಯಿತಾ. ಐ ಥಿಂಕ್ ಇಟ್ ವಾಸ್ ಪರ್ಫೆಕ್ಟ್ ಫಾರ್ ಮೀ ಬಿಕಾಸ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ಮೈ ಅದರ್ ಮಾಯ್ಶ್ಚರೈಸರ್. ಸೊ ಈ ಒಂದು ಮಾಯ್ಶ್ಚರ್ ಬೈ ಮಿಸ್ಟೇಕ್, ಯೂನಿವರ್ಸ್ ಹೇಗೆ ನಿಮಗೆ ತೊಗೊಂಡು ಬರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆಯಿತಾ. ಸ್ಕಿನ್ ಕೇರ್ದು ವಿಷನ್ ಬೋರ್ಡಲ್ಲಿ ಒಂದು ಇಮೇಜ್ ಇತ್ತು. ಐ ವಾಸ್ ನಾಟ್ ಹ್ಯಾಪಿ ವಿತ್ ವಾಟ್ ಐ ವಾಂಟೆಡ್, ಬಟ್ ಯೂನಿವರ್ಸ್ ಸಮ್ಹೌ ಗಾಟ್ ದ್ಯಾಟ್. ಆ್ಯಂಡ್ ಇವಾಗ ಕರೆಂಟ್ಲಿ ಐ ಆಮ್ ಯೂಸಿಂಗ್ ದ್ಯಾಟ್ ಮಾಯ್ಶ್ಚರೈಸರ್, ಆಯಿತಾ. ದ ಒನ್ ವಿಚ್ ಐ ಗಾಟ್ ಬೈ ಮಿಸ್ಟೇಕಾಗಿ ಬಂದಿರೋದು, ಅದು ಯಾರೋ ಆರ್ಡರ್ ಮಾಡಿದ್ದು ಪಾಪ, ಅದು ನನಗೆ ಬಂದು ಸೇರ್ತು. ಸೊ ಐ ಥಿಂಕ್ ಇಟ್ಸ್ ಅ ಯೂನಿವರ್ಸ್ ಸೈನ್, ಆಯಿತಾ. ಯು ಕ್ಯಾನ್ ಕಾಲ್ ಇಟ್ ಎನಿಥಿಂಗ್, ಬಟ್ ಐ ಥಿಂಕ್ ಇಟ್ಸ್ ಅ ಯೂನಿವರ್ಸಲ್ ಸೈನ್ ದಟ್ ಇಟ್ ಹ್ಯಾಸ್ ಸೆಂಟ್ ಮೀ ದ್ಯಾಟ್ ಮಾಯ್ಶ್ಚರೈಸರ್. ಸೊ ಈ ಥರ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಇದು ಬೇಕೇ ಬೇಕು ನನಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದರೆ, ಯೂನಿವರ್ಸ್ ನಿಮಗೆ ಅದು ಯಾವುದೇ ಫಾರ್ಮಲ್ಲಾದರೂ ನಿಮಗೆ ಬರುತ್ತೆ. ನೀವೇ ಅದನ್ನ ಹುಡ್ಕೊಂಡು ಹೋಗಬೇಕು ಅಂತಿಲ್ಲ, ಅದು ಹೇಗಾದರೂ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ, ಓಕೆನಾ. ಸೊ ವಿಷನ್ ಬೋರ್ಡಲ್ಲಿ ನೀವು ಈ ರೀತಿ ಮಾಡ್ಕೊಳ್ಬೋದು. ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೂ ಏನಾದರೂ ಇನ್ನೂ ಹೆಚ್ಚು ವಿಷನ್ ಬೋರ್ಡ್ ಬಗ್ಗೆ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ನಾವು ಕಾನ್ವರ್ಸೇಷನ್ ಮಾಡೋಣ. ಇಟ್ ವಿಲ್ ಬಿ ನೈಸ್. ನಿಮಗೂ ಚೆನ್ನಾಗಿರುತ್ತೆ, ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಲವೊಂದು ಸಜೆಷನ್ಸ್ ನಿಮ್ಮ ಕಡೆಯಿಂದನೂ ಒಂದು ಸಜೆಷನ್ಸ್ ಇರ್ಬೋದು, ನೀವು ಇದನ್ನ ಫಾಲೋ ಮಾಡ್ತಾ ಇರ್ಬೋದು. ನಂದು ಇಟ್ಸ್ ನಾಟ್ ಅ ಡೀಪರ್ ಲೆವೆಲ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ನಾನು ಹೇಳಲ್ಲ, ಬಟ್ ಐ ಹ್ಯಾವ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ದೇರ್ ಆರ್ ಸ್ಟಿಲ್ ತುಂಬ ಡೀಪಾಗಿನೂ ಮಾಡೋದಿದೆ, ಡೀಟೇಲಾಗಿ ಮಾಡೋದು ಕೂಡ ಇದೆ. ಸೊ ಇನ್ನು ನಾನು ಆ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ನಾನು ಆ ಲೆವೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಗೊತ್ತಿದೆ. ಸೊ ಆ್ಯಸ್ ದಿಸ್ ಈಸ್ ಮೈ ಪರ್ಸ್ನಲ್ ಗ್ರೋತ್ ಜರ್ನಿ, ತುಂಬ ಬೇಸಿಂದ ನಾನು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ಆ್ಯಸ್ ಇನ್ ವೆನ್ ಐ ಗ್ರೋ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಸೊ ನಿಮಗೂ ಏನಾದರೂ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ, ಎಸ್, ಹಾಫ್ ಅ ಮಂತ್ ಇಸ್ ಡನ್, ಲೈಕ್ ಹಾಫ್ ಅ ಇಯರ್ ಇಸ್ ಡನ್, ಇನ್ನೂ ಹಾಫ್ ಇಯರ್ ಇದೆ. ಈ ಹಾಫ್ ಇಯರಲ್ಲಿ ನಿಮಗೆ ಏನಾದರೂ ಇನ್ನೂ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಬೇಕು, ವಿಷನ್ ಬೋರ್ಡ್ ಯಾವ ರೀತಿ ಮಾಡಬೇಕು ಅಂತ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಹೇಗೆ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಖಂಡಿತವಾಗ್ಲೂ ಗೈಡ್ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್. Bye-bye.